ಇದ್ರಲ್ಲಿ ಕಾಮಿಡಿ ವಿಷಯ ಏನಂದ್ರೆ ಪ್ರತಿ ಸಲಿನೂ ಇಂಗ್ಲಿಷ್ ಅವ್ರ ಪಾಡ್ಗೆ ಅವ್ರು ಸೈಲೆಂಟ್ ಆಗೇ ಇದ್ದಾರೆ ಪ್ರತಿ ಕರ್ನಾಟಕ ಬರಲ್ಲ. ಈ ಫ್ರೆಂಚ್ ಅವರೇ ಹೋಗಿ ಹೋಗಿ ಕೆಣ್ಕಾದ್ಮೇಲೆ ಸೋಲ್ಕೊಂಡ್ ಬರೋದು, ಆರಾಮಾಗಿ ರೂಲ್ ಮಾಡ್ಕೊಂಡು ಹೋಗ್ಬೋದು ಅಂತ. ಥರ್ಡ್ ಕಾರ್ನಾಟಿಕ್ ವಾರ್. ಕೌಂಟಿ ಲ್ಯಾಲಿ ಆಫ್ ದ ಫ್ರೆಂಚ್ ಅಟೆಂಪ್ಟೆಡ್ ಟು ಬಿಸೀಜ್ ದ ಫೋರ್ಟ್ ಆಫ್ ವ್ಯಾನ್ ಡಿ ವಾಶ್ ಇನ್ 1760 ಅಂತ ಹೇಳ್ತಾರೆ. ವ್ಯಾನ್ ಡಿ ವಾಶ್ ಅಂತ ಒಂದು ಕೋಟೆ ಇರುತ್ತೆ. ಓಕೆ, ನಾನು ವ್ಯಾನ್ ಅಂತ ಬರೀತೀನಿ. ವ್ಯಾನ್ ಡಿ ವಾಶ್ ಅಂತ ಒಂದು ಕೋಟೆ ಇರುತ್ತೆ. ಅಲ್ಲೇನ್ ಮಾಡ್ತಾನಂದ್ರೆ ಕೌಂಟಿ ಲ್ಯಾಲಿ ಅವನು ಫ್ರೆಂಚ್ ಕಡೆಯಿಂದ ಕೌಂಟಿ ಲ್ಯಾಲಿ ಏನ್ ಮಾಡ್ತಾನಂದ್ರೆ ಕೌಂಟ್ ಅಂತ ಬರೀತೀನಿ ಬರೆಯೋ ಟೈಮಲ್ಲಿ. ಓಕೆ, ಕೌಂಟಿ ಲ್ಯಾಲಿ ಏನ್ ಮಾಡ್ತಾನಂದ್ರೆ ವ್ಯಾನ್ ಡಿ ವಾಶ್ ಸುತ್ತನ ಆರ್ಮಿ ನಿಲ್ಸ್ಬಿಟ್ಟು, ಡಿಸೀಸ್ ಅಂದ್ರೆ ಪೂರ್ತಿ ಸರೌಂಡಿಂಗ್ ಅಲ್ಲಿ ಆರ್ಮಿ ನಿಲ್ಸ್ಬಿಟ್ಟು ಅದು ಆಕ್ರಮಣ ಮಾಡ್ಕೊಂಡ್ಬಿಡ್ತಾನೆ ಫೋರ್ಟ್ ನ ಅಂತ ಹೇಳ್ತಾರೆ. ಇದೊಂದು ಫೋರ್ಟ್ ಹೆಸರು, ಕೋಟೆ ಹೆಸರು ಇದು. ಓಕೆನಾ? ಏನ್ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ, ಕೌಂಟಿ ಲ್ಯಾಲಿ ಫ್ರೆಂಚ್ ಕಡೆಯಿಂದ ಕೌಂಟಿ ಲ್ಯಾಲಿ ಏನ್ ಮಾಡ್ತಾನೆ, ವ್ಯಾನ್ ಡಿ ವಾಶ್ ನ ಅಟ್ಯಾಕ್ ಮಾಡ್ತಾನೆ ಅಥವಾ ಕಂಟ್ರೋಲ್ ಮಾಡ್ಕೊಂತಾನೆ ಅಂತ ಹೇಳ್ತಾರೆ. ಇನ್ ದ ಡಿಸಿಸಿವ್ ಬ್ಯಾಟಲ್ ಸರ್ ಐರ್ಕೂಟ್ ಆಫ್ ದ ಇಂಗ್ಲಿಷ್ ಆರ್ಮಿ ಡಿಫೀಟೆಡ್ ದ ಫ್ರೆಂಚ್ ಅಂಡ್ ಇಂಪ್ರಿಸನ್ ಬಸ್ಸಿ ಅಂತ ಹೇಳ್ತಾರೆ. ಈ ಬ್ಯಾಟಲ್ ನಡೀತಿರೋ ಮಧ್ಯ ಏನ್ ಮಾಡ್ತಾರಂದ್ರೆ ಸರ್ ಐರ್ಕೂಟ್ ಅಂತ ಒಬ್ಬ ಬರ್ತಾನೆ ಇಂಗ್ಲಿಷ್ ಕಡೆಯವನು. ಸರ್ ಐರ್ಕೂಟ್ ಇವನೇನ್ ಮಾಡ್ತಾನಂದ್ರೆ ಸರ್ ಐರ್ಕೂಟ್ ಫ್ರೆಂಚ್ ಅವ್ರನ್ನ ಡಿಫೀಟ್ ಮಾಡ್ಬಿಡ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಬ್ಯಾಟಲ್ ಅಲ್ಲಿ ಡಿಫೀಟ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಸ್ಸಿ ಸೆಕೆಂಡ್ ಕರ್ನಾಟಕ ವಾರಲ್ಲಿ ಬಂದಿದ್ದ ನೆನಪಿದ್ಯಾ? ಈ ಸಲಬಜ್ಜನ್ಗೆ ಪ್ರೊಟೆಕ್ಷನ್ ಕೊಡ್ಬೇಕು ಅಂತ ಬಂದಿದ್ದ ನೆನಪಿದ್ಯಾ? ಇವಾಗ ಏನ್ ಮಾಡ್ತಾನಂದ್ರೆ ಸರ್ ಐರ್ಕೂಟ್ ಬಸ್ಸಿನ ಇಂಪ್ರಿಸನ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಲ್ಯಾಲಿ ಎಸ್ಕೇಪ್ಡ್ ಅಂಡ್ ಹಿಡ್ ಇನ್ ಪಾಂಡಿಚೇರಿ. ನೋಡಿ, ಸರ್ ಐರ್ಕೂಟ್ ಏನ್ ಮಾಡ್ತಾನೆ, ಬಸ್ಸಿನ ಇಂಪ್ರಿಸನ್ ಮಾಡ್ಬಿಡ್ತಾರೆ ಪಾಂಡಿಚೇರಿಯಲ್ಲಿ. ಇವಾಗ ಅವನ್ ಏನ್ ಮಾಡ್ತಾನೆ ಅಂದ್ರೆ ಬಸ್ಸಿನ ಇಂಪ್ರಿಸನ್ ಮಾಡ್ಬಿಡ್ತಾನೆ. ಇವಾಗ ಕೌಂಟಿ ಲ್ಯಾಲಿ ಏನ್ ಮಾಡ್ತಾನೆ, ಓಡೋಗ್ಬಿಟ್ಟು ಪಾಂಡಿಚೇರಿಯಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಫೈನಲಿ ಐರ್ಕೂಟ್ ಅಟ್ಯಾಕ್ಡ್ ಪಾಂಡಿಚೇರಿ ಅಂಡ್ ಲ್ಯಾಲಿ ಹ್ಯಾಡ್ ಟು ಸರೆಂಡರ್ ಅನ್ಕಂಡೀಷನಲಿ ಇನ್ 1761 ಅಂತ ಹೇಳ್ತಾರೆ. ಇವನು ಕೌಂಟಿ ಲ್ಯಾಲಿ ಅವನು 1760 ಹೇಳ್ತಾನೆ ವ್ಯಾನ್ ಡಿ ವಾಶ್ ನ ಆಕ್ರಮಣ ಮಾಡ್ಕೊಂಡಿದ್ದು. ಅದು ಒಂದೇ ವರ್ಷದಲ್ಲಿ ಎಷ್ಟು ಘಟನೆ ನಡೆದಿದೆ ನೋಡಿ. ಇವನು ಹೋಗಿ ಪಾಂಡಿಚೇರಿಯಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾನಂತೆ. ಪಾಂಡಿಚೇರಿಯಿಂದ ಇವರು ಸರ್ ಐರ್ಕೂಟ್ ಏನ್ ಮಾಡ್ತಾನೆ, ಹೋಗಿ ಪಾಂಡಿಚೇರಿನೇ ಅಟ್ಯಾಕ್ ಮಾಡ್ಬಿಟ್ಟು ಇವ್ರು ಸರೆಂಡರ್ ಆಗ್ಬಿಡ್ತಾರೆ, ಕೌಂಟಿ ಲ್ಯಾಲಿ ಸರೆಂಡರ್ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ನೋಡಿ, ಇದಿಷ್ಟರಲ್ಲಿ ಇಂಪಾರ್ಟೆಂಟ್ ಕಾರ್ನಾಟಿಕ್ ವಾರ್ ಯಾವ್ದಂದ್ರೆ ಸೆಕೆಂಡ್ ಕಾರ್ನಾಟಿಕ್ ವಾರ್. ನೀವು ಯಾವ್ದಕ್ಕೂ 3 ಓದ್ಕೊಂಡಿರಿ, ಇಂಪಾರ್ಟೆಂಟ್ ಅದೇ ಇರೋದು. ಸರಿ, ಆಮೇಲೆ ನೀವು ಯಾವ್ದಾದ್ರು ಕಾರ್ನಾಟಿಕ್ ವಾರ್ ಬರೆಯುವಾಗನು ಈ ಇಯರ್ಸ್ ಬರೆಯೋದು ಕಲ್ತ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ. ನೆಕ್ಸ್ಟ್ ದ ಫ್ರೆಂಚ್ ಲಾಸ್ಟ್ ಆಲ್ ದೇರ್ ಬೇಸಸ್ ಇನ್ ಇಂಡಿಯಾ ಡ್ಯೂ ಟು ಕಾರ್ನಾಟಿಕ್ ವಾರ್ಸ್ ಇನ್ ಸ್ಪೈಟ್ ಆಫ್ ದಿಸ್ ಆಸ್ ಪರ್ ದ ಟ್ರೀಟಿ ಆಫ್ ಪ್ಯಾರಿಸ್ ಸೈನ್ಡ್ ಇನ್ 1763 ಅಂತ ಹೇಳ್ತಾರೆ. ನೋಡಿ, ಥರ್ಡ್ ಕಾರ್ನಾಟಿಕ್ ವಾರ್ ಟ್ರೀಟಿ ಅದು ಟ್ರೀಟಿ ಆಫ್ ಪ್ಯಾರಿಸ್. ಸೆಕೆಂಡ್ ಕಾರ್ನಾಟಿಕ್ ವಾರ್ ಟ್ರೀಟಿ ಆಫ್ ಪಾಂಡಿಚೇರಿ. ಫಸ್ಟ್ ಕಾರ್ನಾಟಿಕ್ ವಾರ್ ಟ್ರೀಟಿ ಆಫ್ ಐಕ್ಸ್-ಲಾ-ಚಪೇಲ್. ಅರ್ಥ ಆಯ್ತಾ? ಪಾಂಡಿಚೇರಿ ವಾಸ್ ರಿಟರ್ನ್ ಟು ಫ್ರೆಂಚ್. ಪಾಂಡಿಚೇರಿ ಹೋಗ್ಲಿ ಬಾಪ ಅಂತ ಕೊಟ್ಟು ಕಳಿಸ್ಬಿಡ್ತಾರೆ ಫ್ರೆಂಚ್ ಅವ್ರಿಗೆ. ವಿತ್ ದೀಸ್ ಡೆವಲಪ್ಮೆಂಟ್ಸ್ ದ ಫ್ರೆಂಚ್ ಲಾಸ್ಟ್ ಆಲ್ ದೇರ್ ಇಂಪಾರ್ಟೆನ್ಸ್ ಇನ್ ಇಂಡಿಯಾ. ಇವಾಗ ನೋಡಿ, ಫಸ್ಟ್ ಕಾರ್ನಾಟಿಕ್ ವಾರ್ ಅಲ್ಲೂ ಸೋತದ್ರು, ಸೆಕೆಂಡ್ ಕಾರ್ನಾಟಿಕ್ ವಾರ್ ಅಲ್ಲೂ ಸೋತದ್ರು, ಥರ್ಡ್ ಕಾರ್ನಾಟಿಕ್ ವಾರ್ ಅಲ್ಲೂ ಸೋತದ್ರು. ಇದ್ರಲ್ಲಿ ಕಾಮಿಡಿ ವಿಷಯ ಏನಂದ್ರೆ ಪ್ರತಿ ಸಲಿನೂ ಇಂಗ್ಲಿಷ್ ಅವ್ರ ಪಾಡ್ಗೆ ಅವ್ರು ಸೈಲೆಂಟ್ ಆಗೇ ಇದ್ದಾರೆ ಪ್ರತಿ ಕಾರ್ನಾಟಿಕ್ ವಾರ್ ಅಲ್ಲೂ. ಈ ಫ್ರೆಂಚ್ ಅವರೇ ಹೋಗಿ ಹೋಗಿ ಕೆಣ್ಕಾದ್ಮೇಲೆ ಸೋಲ್ಕೊಂಡ್ ಬರೋದು, ಹಂಗಾಗ್ತಿದೆ. In this way, the English by defeating all their rivals started consolidating their power in southern India. ನೋಡಿ, ಈಗ ಪಾರ್ಚುಗೀಸ್ ಅವರು ಹೊಂಟಾಯ್ತು, ಡಚ್ ಅವರು ಹೊಂಟಾಯ್ತು, ಮತ್ತೆ ಇದ್ದಿದ್ದು ಒಬ್ಬ ಫ್ರೆಂಚ್ ಅವ್ರ ಪವರು ಕಮ್ಮಿ ಆಗೋಯ್ತು ಕಾರ್ನಾಟಿಕ್ ವಾರ್ಸ್ ಇಂದ. ಇವಾಗ ಯಾರು ಇಲ್ಲ, ಆರಾಮಾಗಿ ರೂಲ್ ಮಾಡ್ಕೊಂಡು ಹೋಗ್ಬೋದು ಅಂತ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? 3 ಕಾರ್ನಾಟಿಕ್ ವಾರ್ಸ್ ಅರ್ಥ ಆಯ್ತಾ? ನೆಕ್ಸ್ಟ್ ಬ್ಯಾಟಲ್ ಆಫ್ ಪ್ಲಾಸಿ ಮತ್ತೆ ಬ್ಯಾಟಲ್ ಆಫ್ ಬಕ್ಸರ್ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ವಿಡಿಯೋ ಇಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಥ್ಯಾಂಕ್ ಯು.